ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಹೊಸ ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡು ಇವತ್ತಿನ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬನ್ನಿ, ಲೆಟ್ಸ್ ಗೋ. ನಿನ್ನೆ ನಮ್ಮ ಮನೆಗೆ ಬಂದಿದ್ದೆ. ಸೊ ಇವಾಗ ಮನೆಯಿಂದ ನಮ್ಮ ರೂಮ್ನ ಕಡೆಗೆ ಇವತ್ತಿನ ಶಾರ್ಟ್ ರೈಡ್. ಹುಳಿಮಾವಿನಿಂದ ಆನೆಪಾಳ್ಯ ಕಡೆಗೆ ಇಂದಿನ ನಮ್ಮ ಪಯಣ. ಬನ್ನಿ. ಕನ್ನಡದಲ್ಲಿ ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ, ಇಂಗ್ಲೀಷಲ್ಲಾದರೆ ಚೆನ್ನಾಗಿರಲ್ಲ. ನಾನು ಹೊರಟಿರೋದು 7:30. 5:30 ಅಲಾರಾಮ್ ಇಟ್ಕೊಂಡಿದ್ದೆ. ಬಡ್ಡಿ ಮಗನ ಎಚ್ಚರ ಆಗಿಲ್ಲ ಸ್ನೇಹಿತರೆ. ಬೆಳಗ್ಗೆ ಒಳ್ಳೆ ನಿದ್ರೆ ಏನಕ್ಕೆ ಹಾಳು ಮಾಡ್ಕೊಳ್ಳೋಣ ಅಂಥೇಳಿ ಇನ್ನೊಂದು 5 ನಿಮಿಷ ಮಲ್ಕೊಬಿಡೋಣ ಅಂಥೇಳಿ ಮಲ್ಕೊಂಡೆ. ಅಯ್ಯೋ ದೇವ್ರಿ, ಎಚ್ಚರ ಆಗಿಲ್ಲ ನೋಡಿ, ಎಚ್ಚರ ಆಗಿಲ್ಲ. ಇವಾಗ ನೋಡಿ, ಈಗಲೇ ಟ್ರಾಫಿಕ್ ಶುರು. ನಾನು ಯಾವಾಗಲೂ ಎದ್ದು ಬಿಟ್ಟು ಒಂದು ಪಾನ್ ಹಾಕ್ಕೊಂಡು ಹೊಡ್ತಾ ಇದ್ದೆ. ಇವತ್ತು ವ್ಲಾಗ್ ಮಾಡಬೇಕು ಅಂತ ಹೇಳಿ ಪಾನು ಹಾಕ್ಕೊಂಡಿಲ್ಲ, ಡೈರೆಕ್ಟ್ ಹಂಗೆ ಹೊರಟಿದ್ದೀನಿ. ನೋಡ್ರಿ, ಬೆಳಗ್ಗೆ ಎಷ್ಟು, ಇವಾಗ 8 ಗಂಟೆ ಆಯಿತು. 7:30 ಅಂತಲ್ಲ ಇವಾಗ 8 ಗಂಟೆ ಆಯಿತು. 8 ಗಂಟೆಗೆ ಈ ಏರಿಯಾದಲ್ಲಿ ಈ ರೇಂಜಿಗೆ ಟ್ರಾಫಿಕ್. ಇನ್ನು ಲೇಟ್ ಆದರೆ ಇನ್ನೇನು ಕಥೆನೋ. ಅಂತ ಎಲ್ಲ ಸ್ಕೂಲ್ಗಳಿಗೆ ಬಿಡಕ್ಕೆ ಹೋಗ್ತಾ ಇದ್ದಾರೆ ತಂದೆ ತಾಯಿಗಳು. ಇರೋಣ ಒಂದು ನಿಮಿಷ, ಬೇರೆ ಓಡಿಸ್ತಾರಪ್ಪ. ಇಲ್ಲೆಲ್ಲ ಸ್ಕೂಲ್ ಇದೆ ಅನಿಸುತ್ತೆ. ಹ್ಯಾವಿ ಟ್ರಾಫಿಕ್. ಇಲ್ಲಿ ಸ್ಕೂಲ್ ಇದೆ ಸ್ನೇಹಿತರೆ, ಅದಕ್ಕೆ ಈ ರೇಂಜಿಗೆ ಟ್ರಾಫಿಕ್ ಆಗ್ತಾ ಇರೋದು. ನೋಡ್ರಿ, ಬೆಳಗ್ಗೆ ಬರೀ 8 ಗಂಟೆ ಅಷ್ಟೇ, ಯಾವ ರೇಂಜ್ ಟ್ರಾಫಿಕ್ ಇದೆ ಅಂತ. ಎಲ್ಲ ರೋಡ್ ಮೇಲೆ ಗಾಡಿಗಳನ್ನು ಪಾರ್ಕ್ ಮಾಡ್ಕೊಂಡಿದ್ದಾರೆ. ಇನ್ನೇನು ಟ್ರಾಫಿಕ್ ಆಗದೆ ಇನ್ನೇನಾಗುತ್ತೆ. ನೋಡಿ ಎಷ್ಟು ಗಾಡಿಗಳು ಪಾರ್ಕ್ ಇದೆ, ಕಾಣಿಸ್ತಾ ಇದೆಯಾ? ನೋಡಿ ಈ ಕಡೆ ನೋಡಿ, ಎಲ್ಲ ರೋಡ್ ಮೇಲೆ ಪಾರ್ಕ್ ಮಾಡಿದ್ದಾರೆ. ಈ ಸ್ಕೂಲಿಗೆ ಬರೋ ಪೇರೆಂಟ್ಸ್ ಅಷ್ಟು ಗಾಡಿನ ರೋಡ್ ಮಧ್ಯ ಸೈಡಿಗೆ ಎಲ್ಲ ಪಾರ್ಕ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಈ ರೇಂಜಿಗೆ ಟ್ರಾಫಿಕ್ ಆಗ್ತಾ ಇರೋಂಥದ್ದು. ನಮಗೆ ಗೋಲ್ಡ್ ಸ್ನೇಹಿತರೆ. ಯಾಕೆ ಈ ಥರ ಲೇಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಯಾವ ನನ್ನ ಮಗ ಇವನು, ಕಳ್ಳ. ಸುಮ್ಮನೆ ಲೇಟ್ ಮಾಡ್ತಾರಪ್ಪ. ಆರಾಮ್ ಫೋನಲ್ಲಿ ಮಾತಾಡ್ತಾ ಕೂತ್ಕೊಂಡ್ಬಿಡೋದು ಕಾರಲ್ಲಿ. ಮುಂದೆ ಹೋಗಿದ್ದು ಗೊತ್ತಾಗಲ್ಲ. ಮೊಬೈಲಲ್ಲೇ ವಿಡಿಯೋ ಕಾಲ್ಗಳಿಂದ ಮಾಡ್ಕೊಂಡು ಕೂತ್ಕೊಂಡ್ಬಿಡೋದು ಶಿಸ್ತಾಗಿ. ಆ ಸೈಡ್ ಹೋಗೋದೇ ಕರೆಕ್ಟ್. ಇಲ್ಲಿದ್ದರೆ ಪಕ್ಕ ದಬ್ಬಾಕಂತೀನಿ ಅಂತಂದರೆ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ. ಬ್ಲಿಂಕಿಟ್. ಗಾಡಿ ಪೆಟ್ರೋಲ್ ಬೇರೆ ಅಲ್ಲ, ಪೆಟ್ರೋಲ್ ಹಾಕ್ಸ್ಕೋಬೇಕು.
ಬೆಳಗ್ಗೆ ಬೆಳಗ್ಗೆ ರೋಡ್ ಖಾಲಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಇವಾಗ ಗೊತ್ತಾಯಿತು ಇನ್ನು ಮುಂದೆ ಈ ಟೈಮಲ್ಲಿ ಯಾವಾಗೂ ಈ ರೋಡಲ್ಲಿ ಬರಬಾರ್ದು ಅಂತ. ಗೊತ್ತಿರಲಿಲ್ಲ ನನಗೆ. ನಾನು ಯಾವಾಗಲೂ ಬೆಳಗ್ಗೆ 5:15ಗೆ ಹೊರಟುಬಿಡ್ತಾಯಿದ್ದೆ. ಇವತ್ತು ನಿದ್ರೆ ಸ್ವಾಮಿ ಆವರಿಸ್ಕೊಂಡು ಎಲ್ಲ ಅಡ್ಬಿಟ್ಟಾಗೋಯ್ತು. ಏನು ನೋಡಿ, ಸ್ವಲ್ಪ ತೆಕ್ಕೊಂತೀನಿ ಗ್ಲಾಸ್. ಅಪ್ಪ ಅಂತೂ ಸಿಗ್ನಲ್ ಬಿಡ್ತು ಗುರು. ಇರಪ್ಪ ಸ್ವಾಮಿ, ಹೊರಟ್ಬಿಡ್ತೀನಿ. ಅಯ್ಯೋ ದೇವ್ರೆ, ಏನು ಟ್ರಾಫಿಕ್ ಗುರುವೆ, ಸಾಕಾಗೋಯ್ತಪ್ಪ. ಇಲ್ಲೂ ಒಂದು ಸಿಗ್ನಲ್ ಇದೆಯಾ? ಇನ್ನು ಆಯಿತು ಬಿಡಿ, ಅಷ್ಟೇ ನಮ್ಮ ಕತೆ. ಇವತ್ತು ಬರೀ ಟ್ರಾಫಿಕ್ಕಲ್ಲೇ ವ್ಲಾಗ್ ಮಾಡೋದೆ, ಬೇರೆ ದಾರಿ ಇಲ್ಲ. ಆರಾಮ ಮಾತಾಡ್ಕೊಂತ ಹೋಗೋಣ ಅಂತ ಅಂದ್ಕೊಂಡೆ, ಆಗಿಲ್ಲ ಸ್ನೇಹಿತರೆ. ಒಂದೆರಡು ಬಾರಿ ಇಲ್ಲಿ ಬಂದಿದ್ದೀನಿ, ನೀವು ನೋಡಿರ್ತೀರಿ ವ್ಲಾಗು. ಅಂದರೆ ಮಧ್ಯ ತುಂಬ ಗ್ಯಾಪ್ ಆಗಿಬಿಟ್ಟಿದೆ, ಯಾವುದು ವ್ಲಾಗ್ಸ್ಗಳನ್ನು ಹಾಕ್ತಾ ಇಲ್ಲ. ಸ್ವಲ್ಪ ಬ್ಯುಸಿ ಇದ್ದೀನಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕೆಲಸದ ನಿಮಿತ್ತ ನಾವು ಆಚೆಗೆ ಬಂದಾಗ ಅಟ್ಲೀಸ್ಟ್ ಒಂದು ವ್ಲಾಗರು ಮಾಡೋಣ, ತೊಂದರೆ ಆಗಲ್ಲ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಬೈಕೋಬೇಡಿ, ಏನಪ್ಪ ನಾನು ಮಾಡಿದ್ದೆ ಮಾಡ್ತಾ ಇರ್ತೇನೆ ಅಂಥೇಳಿ. ಏನು ಮಾಡೋಣ ಸ್ನೇಹಿತರೆ, ನಮ್ಮ ಕಷ್ಟ ಯಾರಿಗೆ ಹೇಳೋಣ? ಇಲ್ಲೇ ಹೋಗ್ಬಿಡ್ತೀನಪ್ಪ. ಹೊಸ ಕಾರ್ ಬೇರೆ, ಬನ್ನಿ ಲೆಟ್ಸ್ ಗೋ. ಹಂಗೂ ಹಿಂಗೂ ಮಾಡ್ಕೊಂಡು ನುಕ್ಕ ಬಂದೆ. ಓಹೋ ಓಹೋ, ಇರೋಣ ಹೋಗ್ಬಿಡ್ತೀನಿ. ಬೆಳಗ್ಗೆ 5:15ಗೆ ಬಂದರೆ ಸಖತ್ತಾಗಿರುತ್ತೆ. ಒಂದೇ ಒಂಚೂರು ಟ್ರಾಫಿಕ್ ಇರೋಲ್ಲ, ಖಾಲಿ ಇರುತ್ತೆ ರೋಡು, ಪೀಸಾಗಿ ಬರ್ಬೋದು. ಏನಂತೀರಾ? ಇವಾಗ ನೋಡಿ, ಅದಕ್ಕೆ ಬೇಜಾರು ಗುರು. ಬೆಂಗಳೂರಿನಲ್ಲಿ ಮೊದಲಿನ ಥರ ಇಲ್ಲ ಇವಾಗ, ಮೊದಲಿಗಿಂತ ವರ್ಸ್ಟ್ ಆಗ್ಬಿಟ್ಟಿದೆ. ಏನು ಟ್ರಾಫಿಕ್ಕು ಅಂದರೆ ಅಯ್ಯಯ್ಯಯ್ಯಯ್ಯಯ್ಯಯ್ಯ, ಹೆವಿ ಟ್ರಾಫಿಕ್ಕು. ಅದಕ್ಕೆ ಇವಾಗ ಎಲ್ಲ ಕ್ಯಾಬು ಕಾರುಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈ ಜಂಜಾಟ ಬೇಡ ಅಂತ ಹೇಳ್ಬಿಟ್ಟು ಅಷ್ಟು ವ್ಯವಸ್ಥೆ ಇಲ್ಲ ಬೆಂಗಳೂರಿನಲ್ಲಿ. ಏನು ಮಾಡ್ತಿಲ್ಲ ನಮ್ಮ ಕಾಂಗ್ರೆಸ್ ಸಿದ್ದರಾಮಯ್ಯನ ಸರ್ಕಾರ. ಏನು ಮಾಡ್ತಾವ್ರೋ ಏನು. ಗೈಸ್ ನೋಡಿ ಗೈಸ್, ನಿನ್ನೆ ನಾನು ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರಿ. ಮನೆಗೆ ಹೋದ ತಕ್ಷಣ ವ್ಲಾಗ್ ಎಡಿಟ್ ಮಾಡಿ ಚಾನಲಿಗೆ ಅಪ್ಲೋಡ್ ಮಾಡಿ ಶೆಡ್ಯೂಲ್ ಮಾಡಿ ಇಟ್ಬಿಟ್ಟಿದ್ದೀನಿ. ಓ, ಇದು ಆಲ್ರೆಡಿ ನೀವು ನೋಡಿರ್ತೀರ. ಹೋದ ತಕ್ಷಣ ಎಡಿಟ್ ಮಾಡಿ ಚಾನಲಿಗೆ ಅಪ್ಲೋಡ್ ಮಾಡಿ ಶೆಡ್ಯೂಲ್ ಮಾಡಿ ಇಟ್ಬಿಡ್ತೀನಿ. ಅಯ್ಯಯ್ಯಯ್ಯೋ, ಏನು ಜನ. ತಿಂಡಿ ಬೇರೆ ತಿಂದಿಲ್ಲ, ಒಳ್ಳೆ ಕಾಫಿ ಮಾಡಿಕೊಟ್ರು, ಕುಡ್ಕೊಂಡು
ಹೊಟ್ಟಿದ್ದೀನಿ. ತಿಂಡಿ ಮಾಡ್ಕೊಂಡು ಹೋಗಿ ಅಂತಂದರು. ಶಾವಿಗೆ ಏನು ಶಾವಕ್ಕಿ ಉಪ್ಪಿಟ್ಟು ಮಾಡ್ತೀನಿ ಅಂತಂದರು. ಪಾಪ ನಮ್ಮ ಸ್ನೇಹಿತರು ನಮ್ಗೆ ಗಾಡಿ ಕೊಟ್ಟಿದ್ದಾರೆ. ಅವರಿಗೆ ಅವ್ರಿಗೆ ಬೇಕಾಗುತ್ತೆ. ಸೊ ಅವ್ರು ನಮಗೋಸ್ಕರ ಗಾಡಿ ಕೊಟ್ಟಿದ್ದಾರೆ. ನಾವು ಅವ್ರ ಟೈಮಿಗೆ ಕರೆಕ್ಟಾಗಿ ತೊಗೊಂಡೋಗಿ ಕೊಡಬೇಕಲ್ವ. ಆ ವಿಶ್ವಾಸಕ್ಕೆ ತಿಂಡಿಯನ್ನು ತಿನ್ನದೆ ಹಾಗೆ ಹೊರಟಿದ್ದೀನಿ. ಅವ್ರಿಗೆ ಪಾಪ ಎಲ್ಲರೂ ಹೊರಗಡೆ ಎಲ್ಲ ಹೋಗ್ತಾ ಇರಬೇಕಾಗುತ್ತೆ. ಸುಮ್ಮನೆ ಮತ್ತೆ ಕಾರ್ ಎತ್ಕೊಂಡು ಹೋಗ್ಬೇಕು, ಅವರ ದೊಡ್ಡ ರಿಸ್ಕು. ಮದುವೆ ಆದಮೇಲೆ ಕೇಳಬೇಕಾ, ಕೆಲಸಗಳು ಇರ್ತವೆ ಹೊರಗಡೆ ಹೋಗುವಂಥ. ತರಕಾರಿ ತಗ್ಬಾ ಅದು ತಗ್ಬಾ ಇದು ತಗ್ಬಾ ಅಂತ ಕಳಿಸ್ತಾ ಇರ್ತಾರೆ, ಅವಾಗ ಹೋಗ್ಬೇಕಲ್ಲ. ಹಾಗಾಗಿ ಗಾಡಿನ ಅವ್ರ ಟೈಮಿಗೆ ಕರೆಕ್ಟಾಗಿ ಒಪ್ಸ್ಬಿಡೋಣ ಅಂಥೇಳಿ ಅವರು ಹೇಳಿದರು. ಪಾಪ ತಿಂಡಿ ಮಾಡ್ಕೊಂಬನ್ನಿ ಅಂತ. ಆದರೂ ನನಗೆ ಮನಸ್ಸು ಕೇಳಲಿಲ್ಲ. ಅದಕ್ಕೆ ಹೊರಟಿದ್ದೀನಿ. ಲೇಟ್ ಆಗೋಯ್ತು. ಏನು ಮಾಡಮ್ಮ, ಇವನು ಬೆನ್ಸ್ ನೋಡಿ, GLA 200 ಬೆನ್ಸ್. ಇಲ್ಲೊಂದೆಲ್ಲ ಪೆಟ್ರೋಲ್ ಬಂಕ್ ಇತ್ತು, ಪೆಟ್ರೋಲ್ ಹಾಕ್ಸ್ಕೋಬೇಕು. ಪಾಪ ನಮ್ಮ ಸ್ನೇಹಿತರು ಪೆಟ್ರೋಲ್ ಹಾಕ್ಕೊಟ್ಟಿದ್ರು. ಏನು ಮಾಡೋದು ಅಂತ ಗೊತ್ತಾಯ್ತಿಲ್ಲ. ಇಲ್ಲೇ ಇದೆಯಲ್ಲ. ಅಯ್ಯ, ಇಂಡಿಯನ್ ಆಯಿಲ್ ಇಲ್ಲಿ ಹಾಕೊಂಡು ಹೋಗೋಣ ಪಾಪ. ಪೆಟ್ರೋಲನ್ನು ಹಾಕ್ಕೊಬೇಕು ಸ್ನೇಹಿತರೆ. ಕ್ಲೀನಾಗಿ ವಾಶ್ ಮಾಡಿಕೊಟ್ಟಿದ್ರು. ಎಲ್ಲ ಗಲೀಜಾಗ್ಬಿಟ್ಟಿದೆ ಗಾಡಿ. ಬನ್ನಿ, ಲೆಟ್ಸ್ ಗೋ. ನಾನು ಯಾವಾಗೂ ಇದೇ ಪೆಟ್ರೋಲ್ ಬಂಕಿಗೆ ಬರೋದು. ಇದು ಬಿಟ್ಟರೆ ಇಂಡಿಯನ್ ಪೆಟ್ರೋಲ್ ಬಂಕು ನಮ್ಮ ಮನೆ ಹತ್ರ ಎಲ್ಲೂ ಇಲ್ಲ. ಈ ರೋಡಿಗೆ ಬರಬೇಕು ನೋಡಿ. ಪೆಟ್ರೋಲ್ ಹಾಕೋ ಬರೋಷ್ಟೊತ್ತಿಗೆ ಹೆವಿ ಟ್ರಾಫಿಕ್ ಆಗಿಬಿಟ್ಟಿದೆ ಗೈಸ್. ನನಗೆ ಈ ಗಾಡಿ ತುಂಬ ಇಷ್ಟ ಆಯಿತು. ಏನು ಸ್ಮೂತ್ ಇದೆ ಗೊತ್ತಾ ಗಾಡಿ. ರೋಡ್ ಹೆಂಗೆ ಅಲ್ಲಿ ಸ್ಮೂತಾಗಿ ಹೋಗ್ಬೋದು ಗಾಡೀಲಿ. ಚೆನ್ನಾಗಿದೆ ಗಾಡಿ. ಜುಪಿಟರ್ 110. ಆ ಕಡೆ ಹೋಗೋಣ. ಕಮಾಲ್, ಲೆಟ್ಸ್ ಗೋ. ಅಯ್ಯಯ್ಯೋ, ಅಪ್ಪ. ಓಡ್ರು. ಬೆಳಗ್ಗೆ ಎದ್ದು ಎಲ್ಲ ತಮ್ಮ ಕೆಲಸಗಳಿಗೆ ಹೋಗೋಕ್ಕೆ ರೆಡಿ ಆಗಿದ್ದಾರೆ. ಬಸ್ ಕಾಯ್ತಾ ಇದ್ದಾರೆ. ಬನ್ನಿ, ಲೆಟ್ಸ್ ಗೋ. ನುಗ್ಗನ ಪೆಟ್ರೋಲ್ ಅಂತ ಹಾಕ್ಸ್ಕೊಂಡಿದ್ದಾಯ್ತು. ಇನ್ನು ಯಾವುದು ಚಿಂತೆ ಇಲ್ಲ. ಏನಂತಾರೆ, ವಾ. ಇಲ್ಲಂತೂ ಮಾರು ಒಂದೊಂದು ಸಿಗ್ನಲ್ಗಳು ಇದೆ.
BMW ಒಳ್ಳೊಳ್ಳೆ ಗಾಡಿಗಳ ದರ್ಶನ ಆಗುತ್ತೆ ಮಾತ್ರ ಬೆಂಗಳೂರಿನಲ್ಲಿ. ಬೆಳಗ್ಗೆ 5:30 ಬಂದಿದ್ರೆ ಸರಿಯಾಗಿ ಚಳಿ ಬರೋದು. ಬೆಳಗ್ಗೆ 5:30ಕ್ಕೆ ಬಂದಿದ್ರೆ ಸರಿಯಾಗಿ ಚಳಿ ಬೀಳೋದು, ತಣ್ಣಗಾಗ್ತಾಯಿತ್ತು. ಸೊ ನಾನು 8 ಗಂಟೆ ಹೊರಟಿರೋದು, ಅಷ್ಟೊಂದೇನು ಚಳಿ ಇಲ್ಲ. ಆದರೆ ಬಟ್ಟೆ ಮಾತ್ರ ಗಲೀಜು ಆಗೋಗ್ಬಿಡುತ್ತೆ. ಏನಕ್ಕೆ ಹೇಳಿ, ಧೂಳು ಧೂಳು ಧೂಳು, ಹೆವಿ ಡಸ್ಟ್. ನಾನು ಅದಕ್ಕೆ ಹೊಸ ಹೆಲ್ಮೆಟ್ ತಂದಾಗಿಂದ ವೈಸರ್ ಓಪನೇ ಮಾಡ್ತಾಯಿಲ್ಲ. ಕಣ್ಣು ಮೇನ್ ನಮಗೆ ಸುರಕ್ಷಿತವಾಗಿರ್ಬೇಕು. ಸಿಕ್ಕಾಬಿಟ್ಟೆ ಮರಳು ಥರ ಕುತ್ಕೊಂಡ್ಬಿಡುತ್ತೆ ಕಣ್ಣಲ್ಲಿ. ಸಿಕ್ಕಾಬಿಟ್ಟೆ ಹಿಂಸೆಗಳು ಈ ಬೆಂಗಳೂರು ಟ್ರಾಫಿಕಲ್ಲಿ. ನೀವು ಗಮನಿಸಿದ್ರೆ ಎಲ್ಲ ಗೊತ್ತಿಲ್ಲ, ನಾನು ಗಮನಿಸಿದ್ದೀನಿ. ಸಿಕ್ಕಾಬಿಟ್ಟೆ ಎಫೆಕ್ಟ್ ಆಗುತ್ತೆ ಕಣ್ಣಿಗೆ. ಅದಕ್ಕೆ ಹೆಲ್ಮೆಟ್ ವೈಸರ್ ತೆಗಿತಾನೇ ಇಲ್ಲ ನಾನು ಹೊಸ ಹೆಲ್ಮೆಟಲ್ಲಿ. ಸ್ವಲ್ಪ ಚೆನ್ನಾಗಿ ಮಾಡಿದ್ದಾನೆ ಡಿಸೈನು, ಒಳಗಡೆ ಲೈಟಾಗಿ ಏರ್ ಬರುತ್ತೆ. ಸೊ ಏನು ಸೆಕೆ ಏನೂ ಆಗಲ್ಲ. ಪ್ಯಾಡಿಂಗ್ ಒಂದು ಒಳ್ಳೆ ಲೈಫ್ ಬಂದರೆ ಸಾಕಾಗಿತ್ತು ನಮಗೆ. ಅದೇ ಮೇನು ಮೋಟೋ ವ್ಲಾಗ್ ಮಾಡೋದಕ್ಕೆ ಮೇನ್ ಗ್ರಿಪ್ ಅದೇ. ಪ್ಯಾಡಿಂಗ್ ಒಂದು ಕರೆಕ್ಟಾಗಿರ್ಬೇಕು. ಹೆಲ್ಮೆಟ್ ಸರಿ ಕೂತ್ಕೊಂಡ್ರೆ ನಾವು ಆರಾಮಾಗಿ ವ್ಲಾಗ್ ಮಾಡ್ಬೋದು, ಏನು ಸಮಸ್ಯೆ ಆಗಲ್ಲ. ಪ್ಯಾಡಿಂಗ್ ಸ್ವಲ್ಪ ಲೂಸ್ ಆಯಿತು ಅಂತಂದರೆ ಅನ್ಕಂಫರ್ಟೇಬಲ್ ಆಗ್ಬಿಡುತ್ತೆ. ಪದೇ ಪದೇ ಕ್ಯಾಮ್ರಾನ ಆ್ಯಂಗಲ್ ಮತ್ತೆ ಸೆಟ್ ಮಾಡ್ತಾ ಇರಬೇಕು. ಅಂದರೆ ಆ ಕಡೆ ಈ ಕಡೆ ಓಡಾಡುತ್ತಲ್ಲ ಕ್ಯಾಮ್ರಾ, ಆವಾಗ ನೀವು ನೋಡುವಂಥ ಆ್ಯಂಗಲ್ ಚೆನ್ನಾಗಿ ಬರೋಲ್ಲ. ನಮಗೆಲ್ಲ ವ್ಲಾಗ್ ಕರೆಕ್ಟಾಗಿ ಬರಬೇಕು, ಇಲ್ಲಾಂತಂದರೆ ನಾವು ಆ ವ್ಲಾಗು ಅಪ್ಲೋಡ್ ಮಾಡಲ್ಲ ಚಾನಲ್ಗೆ. ಚೆನ್ನಾಗಿ ಬಂದಿದ್ದು ವ್ಲಾಗ್ ಮಾತ್ರ ಅಪ್ಲೋಡ್ ಮಾಡ್ತೀನಿ. ನೀವು ಥಿಂಕ್ ಮಾಡಿ, ನಿಮಗೆ ಒಳ್ಳೆ ಕಂಟೆಂಟ್ ಕೊಡಬೇಕು ಅಂತ ನಮ್ಮ ಆಸೆ. ಸುಮ್ಮನೆ ಬೇಡದೇ ಇರೋದನ್ನೆಲ್ಲ ಹಾಕಲ್ಲ ನಾನು, ಚೆನ್ನಾಗಿರೋದನ್ನು ಮಾತ್ರ ಹಾಕೋದು. ಅದಕ್ಕೆ ಅಲ್ವ ಎಷ್ಟೊಂದೆಲ್ಲ ಖರ್ಚು ಮಾಡಿರೋದು. ಸುಮ್ಮನೆ ಬಂದ್ಬಿಡುತ್ತಾ ಎಲ್ಲ, ಸುಮ್ಮನೆ ಎಲ್ಲ ಗುರು. ನಾವು ಶ್ರಮ ಪಡ್ತಾ ಇದ್ದೀವಿ, ನೀವೇನೇನೋ ಅಂದ್ಕೊಂಡ್ಬಿಟ್ಟಿರ. ಮತ್ತು ನಾವು ಯೂಟ್ಯೂಬಿಗೋಸ್ಕರ ಎಷ್ಟು ಶ್ರಮ ಪಡ್ತಾ ಇದ್ದೀವಿ ಅಂತ ನಮಗಷ್ಟೇ ಗೊತ್ತು. ನೀವು ಏನೋ ಅಂದ್ಕೊಂಡಿರ್ಬೋದು, ಏನೋ ಯಾವಾಗೋ ಒಂದೊಂದು ವ್ಲಾಗ್ ಹಾಕ್ತಾನೆ ಅದಕ್ಕೆ ದೊಡ್ಡ ಯೂಟ್ಯೂಬರ್ ಅಂತ ಕುಣಿತಾನೆ ಅಂತ ಅಂದ್ಕೊಂಡಿರ್ಬೋದು. ಬಟ್ ನಾವು ಎಷ್ಟು ಶ್ರಮ ಹಾಕ್ತಾ ಇದ್ದೀವಿ ಈ ಯೂಟ್ಯೂಬ್ ಚಾನಲ್ನ ನಡೆಸೋಕ್ಕೆ, ಎಷ್ಟು ಶ್ರಮ ಪಡ್ತಾ ಇದ್ದೀನಿ ಅಂತ ನನಗೆ ಗೊತ್ತು ಸ್ನೇಹಿತರೆ. ಈಸಿ ಅಂತ ತಗೋಬಿಡಿ, ಕಷ್ಟ. ಅದಕ್ಕೆ ಮಧ್ಯೆ ಯಾವಾಗಾರ ಒಂದು ವ್ಲಾಗ್ ಹಾಕ್ತಾ ಇರೋಣ ಅಂತ ಹೇಳಿ ಮಾಡ್ತಾ ಇರೋದು. ಇವತ್ತಿನ ವ್ಲಾಗಲ್ಲಿ ನಿಮಗೆ ನೋಡೋಕ್ಕೇನು ಸಿಗಲ್ಲ, ಬಟ್ ವಿಷಯಗಳನ್ನೆಲ್ಲ ಮಾತಾಡ್ತಾ ಇರ್ತೀವಿ. ನಮ್ಮ ಬಗ್ಗೆ ಆಗಿರ್ಬೋದು, ಮತ್ತು ಇನ್ನಿತರ ವಿಷಯಗಳ ಬಗ್ಗೆ ಮಾತಾಡ್ತಾ ಇರ್ತೀನಿ. ಸುಮ್ಮನೆ ಗಾಡಿ ಓಡಿಸಲ್ಲ ಅಲ್ವಾ. ಇರೋಣ, ಹೋಗ್ಬಿಡ್ತೀನಿ. ನಾನೇನಾದರೂ ರೋಡ್ ಏನಾದ್ರು ತಪ್ಸ್ಕೊಳ್ಳೋಣ ಅಂತ ಹಾಗೆ ಫೀಲ್ ಆಗ್ತಾ ಇದೆ. ಇಲ್ಲ ಕರೆಕ್ಟ್ ಆಗೈತೆ. ಈ ಟ್ರಾಫಿಕ್ಕಿಗೆ ಹಂಗೆ ಅನಿಸ್ಬಿಡುತ್ತೆ. ನಾವು ಮಾತಾಡ್ತಾ ಬರ್ತಾ ಇರ್ತೀನ,
ಜ್ಞಾನ ಎಲ್ಲೆಲ್ಲೋ ಹೋಗ್ಬಿಡುತ್ತೆ ಒಂದೊಂದ್ಸಲ, ಹಂಗಾಗಿ ಕನ್ಫ್ಯೂಸ್ ಆಗುತ್ತೆ ಅಷ್ಟೆ. ಯಪ್ಪ, ದೊಡ್ಡ ಟ್ರಾಫಿಕ್ಕಿಂದ ಮುಕ್ತಿ ಸಿಕ್ತು. ಇಲ್ಲಿ ಒಂದು ಸಿಗ್ನಲ್ ಇದೆ, ಮುಗಿಸ್ಕೊಂಡ್ಬಿಟ್ರೆ ಮುಂದೆ ಇನ್ನೊಂದೆರಡು ಸಿಗ್ನಲ್ಗಳಿದೆ ಅಷ್ಟೆ. ಬಂತು ನಮ್ಮದು ಮನೆ, ನಮ್ಮ ರೂಮ್. ಅಯ್ಯೋ, ಲಾಲ್ಬಾಗು ಲೆಫ್ಟು, ಕೋರಮಂಗಲ ರೈಟ್. ಹೋಗ್ಬೇಕಾಗಿರೋದು ಕೋರಮಂಗಲ, ಮನೆ ಹತ್ರನೇ ನಮಗೆ. ಸ್ನೇಹಿತರೆ, ಕೋರಮಂಗಲದಲ್ಲಿ ಒಳ್ಳೊಳ್ಳೆ ಶಾಪಿಂಗ್ ಮಾಲ್ಗಳಿದೆ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ, ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಒಂದು ದಿವಸ ಹೋಗ್ಬೇಕು ಅಂತಿದೆ, ನೋಡೋಣ. ಅಕಸ್ಮಾತ್ ಹೋದರೆ ವ್ಲಾಗ್ ಮಾಡ್ತೀನಿ. ಅಲ್ಲಿ ಸಿಚುವೇಶನ್ ಸೆಟ್ ಆದರೆ ಮಾಡೋದು. ಇಲ್ಲೆಲ್ಲ ಸ್ಲಮ್ ಏರಿಯಾ ನೋಡಿ. ಅಪ್ಪ, ದಿನ ಬೆಳಗ್ಗೆ ಎದ್ರೆ ಈ ಟ್ರಾಫಿಕ್ ಧೂಳನ್ನ ತಿನ್ಕೊಂಡು ಹೆಂಗೆ ಜೀವನ ಮಾಡ್ತಾರೋ ಗೊತ್ತಿಲ್ಲ ಪಾಪ. ಏನು ಮಾಡೋಣ, ಜೀವನ ಅಂತಂದ್ರೆ ಹಂಗೆ. ದುಡಿ ತಿನ್ನು ಅಷ್ಟೇ ಜೀವನ ಆಗ್ಬಿಟ್ಟಿದೆ ಬೆಂಗಳೂರಿನವರಿಗೆ. ಏನು ಮಾಡೋಣ ಸ್ನೇಹಿತರೆ, ಪಾಪ ಆಸೆಗೋಸ್ಕರ ದುಡಿಲೇಬೇಕಲ್ಲ. ಅವ್ರಿಗೆ ಅಂತಾರ, ನಮಗೂ ಹೇಳ್ತಾ ಇರೋದು, ನಮ್ಮ ಆಸೆ ಈಡೇರಿಸ್ಕೋಬೇಕು ಅಂತಂದರೆ ಹಣ ಬೇಕು, ಹಣಕ್ಕೋಸ್ಕರ ದುಡಿಬೇಕು. ದುಡಿ ಗಳಿಸು ಖರ್ಚು ಮಾಡು, ದುಡಿ ಗಳಿಸು ಖರ್ಚು ಮಾಡು, ಅಷ್ಟೇ ಜೀವನ. ಈಗ ಹಂಗೆ ಆಗ್ಬಿಟ್ಟಿದೆ, ಮೊದಲಿನ ಥರ ಇಲ್ಲ. ಇವಾಗ ಎಲ್ಲ ಟೆನ್ಷನಲ್ಲಿ, ಇವಾಗೆಲ್ಲ ಅರ್ಧಕ್ಕರ್ಧ ಸಾಲಗಳು, ಇದನ್ನು ಇಟ್ಕೊಂಡು ತುಂಬ ತೊಂದರೆ ಒಳಗಾಗಿರೋರು ಇದ್ದಾರೆ, ಬಳಲ್ತಾ ಇದ್ದಾರೆ. ಇಷ್ಟು ನಮ್ಮ ಜೀವನ ಅಂತ ಅನಿಸ್ಬಿಟ್ಟಿದೆ ಪಾಪ. ಹಂಗಾಗ್ಬಿಟ್ಟಿದೆ ಇಲ್ಲಿನ ಲೈಫ್ ಸ್ಟೈಲ್. ಏನು ಮಾಡೋಕ್ಕಾಗುತ್ತೆ. ನಮ್ಮ ಹಳ್ಳಿ ಕಡೆ ಹಂಗಲ್ಲ. ಹಳ್ಳಿ ಕಡೆ ಇನ್ನೂ ಕೆಟ್ಟೋಗಿಲ್ಲ ವಾತಾವರಣ. ಬೆಂಗಳೂರು ಕಡೆ ಸ್ವಲ್ಪ ಹಂಗೆ ಆಗ್ಬಿಟ್ಟಿದ್ದೀವಿ ಇವಾಗ. ಅಂದರೆ ಇಲ್ಲಿನ ಲೈಫ್ ಸ್ಟೈಲ್ ಹಂಗೆ ಇರುತ್ತೆ ಸ್ನೇಹಿತರೆ. ಕಂಡಿದ್ದೆಲ್ಲ ಬೇಕು ಅಂತ ಅನಿಸುತ್ತೆ. ಕಾರ್ ತಗೋಬೇಕು ಅಂತ ಅನಿಸುತ್ತೆ, ಒಳ್ಳೆ ಬೈಕ್ ಇಟ್ಕೋಬೇಕು ಅಂತ ಅನಿಸುತ್ತೆ. ಮದುವೆ ಆದ್ಮೇಲೆ ಮುಗೀತು, ಸಿಕ್ಕಾಬಿಟ್ಟೆ ಖರ್ಚುಗಳು. ಅಲ್ಲಿಗೆ ಕರ್ಕೊಂಡೋಗು, ಇಲ್ಲಿಗೆ ಕರ್ಕೊಂಡೋಗು, ಅದು ಮಾಡು, ಇದು ತಿನ್ನು, ಹಿಂಗೆ. ದುಡ್ಡು ಬೇಕಲ್ಲ ಸ್ನೇಹಿತರೆ, ದುಡ್ಡಿಗೋಸ್ಕರ ಜೀವನ ಹಂಗಾಗ್ಬಿಟ್ಟಿದೆ. ಅಯ್ಯೋ, ದೊಡ್ಡ ಹೊಂಡ ಇದು. ಅಯ್ಯ, ಬೇಕ್ಲ್ಯಾಂಡ್ ಬೇಕ್ರಿ ಸ್ವೀಟ್ಸ್. ಬೇಕ್ರಿ ಎಲ್ಲ ತಿನ್ಬಿಟ್ರಂತೂ ಬೆಂಗಳೂರಿನಲ್ಲಿ ಅಷ್ಟೇ ನಮ್ಮ ಕತೆ. ಈಗ ಅಂದರೆ ಈಗ ಅವಾಗೆಲ್ಲ ಪರವಾಗಿಲ್ಲ. ನಾವು ಮೊದಲು ಬೆಂಗಳೂರಿಗೆ ಬಂದಿದ್ವಲ್ಲ, ಅವಾಗೆಲ್ಲ ಪರವಾಗಿರಲಿಲ್ಲ, ಸ್ವಲ್ಪ ಚೆನ್ನಾಗಿರೋ ಸಿಗೋದು. ಈಗ ಬರೀ ಬೇಡದ ಕೆಮಿಕಲ್ಲು ಹಾಕಿ ಯೂಸ್ ಮಾಡಿರುವಂಥದ್ದು ಎಲ್ಲ ಸಿಗುತ್ತೆ. ಬರೀ ಕೆಮಿಕಲ್ ಯೂಸ್ ಮಾಡ್ತಾಯಿದ್ರೆ ಇವಾಗ ಜನರಿಗೆ ಅಟ್ರಾಕ್ಷನ್ ಆಗಬೇಕು, ತಗೊಳ್ಬೇಕು, ತಿನ್ನಬೇಕು ಅಂತ ಅನಿಸ್ಬೇಕು. ಹಂಗೆ ಮಾಡೋಕ್ಕೆ ಏನೇನೋ ಪ್ಲ್ಯಾನ್ಗಳನ್ನು ಮಾಡಿಕೊಂಡು ಮಾಡ್ತಾಯಿದ್ದಾರೆ. ನಾವು ಮೊನ್ನೆ ನಮ್ಮ ಸ್ನೇಹಿತರು ಊರಿಗೆ ಹೋಗಿದ್ರು. ಊರಿಗೆ ಹೋದವಾಗ ತುಂಬ ಹಸುವಾಯಿತು. ಏನಾದರೂ ಒಂದು ಇದು ಸಿಗುತ್ತಲ್ಲ, ಮಿನಿ ಬರ್ಗರ್ ಅಂತ ಸಿಗುತ್ತೆ ಬೇಕರಿಯಲ್ಲಿ, ಅದು ತಿನ್ನೋಣ ಅಂತ ಹೋಗಿದ್ದೀನಿ. ಎಷ್ಟು, ಬರೀ 30 ರೂಪಾಯಿ ಅಷ್ಟೇ. ಇಷ್ಟು ದೊಡ್ಡ ಬರ್ಗರ್ ಬರುತ್ತಲ್ಲ 30 ರೂಪಾಯಿಗೆ, ತಿನ್ನೋಣ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ತಗೊಂಡೆ. ಅದ್ರ ಒಳಗಡೆ ಅವನು ಏನು ಹಾಕಿಲ್ಲ, ಟೊಮೆಟೊ, ಸೌತೆಕಾಯಿ, ಆಮೇಲೆ ಕ್ಯಾಬೇಜನ್ನು ಹಾಕ್ಬಿಟ್ಟು, ಮಯೋನೀಸನ್ನು ಹಾಕ್ಬಿಟ್ಟು, ಇನ್ನೇನೇನೋ ಪೇಸ್ಟ್ಗಳನ್ನು ಹಾಕಿ, ಅದಕ್ಕೆ ಮಧ್ಯೆ ಒಂದು ಬಿಸ್ಕೆಟ್ ಥರ ಇರುತ್ತೆ, ಅಂದರೆ ಗಟ್ಟಿ ಇರಲ್ಲ, ಸ್ಮೂತಾಗಿರುತ್ತೆ. ಅದಕ್ಕೆ ಏನೋ ಕಲರ್ ಬಳಸಿದ್ದಾರೆ, ಅಂದರೆ ರೆಡ್ಡಾಗಿ ಕಾಣೋಕ್ಕೆ ಏನೋ ಕಲರ್ ಬಳಸಿದ್ದಾರೆ. ಅದನ್ನು ನೋಡೋಕ್ಕೆ ಅಂತ ಕೈ ಹಿಡ್ಕೊಂಡೆ, ಏನು ಆಗಿರ್ಬೋದು ಅಂತ.
ಆಮೇಲೆ ಗೊತ್ತಾಯ್ತು ಇದು ಏನೋ ಕೆಮಿಕಲ್ ಹಾಕಿ ಮಾಡಿದ್ದಾರೆ ಅಂತ. ಆಮೇಲೆ ಅದನ್ನ ತೆಗೆದ್ಬಿಟ್ಟೆ, ತಿನ್ನಲಿಲ್ಲ ಬಿಡಿ, ಬರೀ ಬ್ರೆಡ್ ಅಷ್ಟೇ ತಿಂದೆ ಆಯಿತಾ. ಆಮೇಲೆ ಎಲ್ಲ ತಿಂದಾಯಿತು, ಎಲ್ಲ ಆಯಿತು. ಕೈ ತೊಳ್ಕೊತೀನಿ, ಆ ಕಲರೇ ಹೋಗ್ತಾ ಇಲ್ಲ, ಕೈಗೆ ಅಂಟ್ಕೊಂಡಿರುವಂತಹ ಕಲರೇ ಹೋಗ್ತಾ ಇಲ್ಲ. 2 ದಿನ ಆದರೂ ಕೂಡ ಹೋಗಿರಲಿಲ್ಲ. ಯಾವ ರೇಂಜಿಗೆ ಕಲರ್ನ, ಯಾವ ಕಲರ್ ಬಳಸ್ತಾರೆ, ಯಾವ ಕೆಮಿಕಲ್ ಬಳಸ್ತಾರೆ ಅಂತ ನೀವೇ ನೋಡ್ಬೋದು. ಇವಾಗ ನಮ್ಮ ಏರಿಯಾ ಹತ್ರ ಇದ್ದೀವಿ. ನಾನು ಲಾಸ್ಟ್ ಟೈಮ್ ವ್ಲಾಗ್ ಮಾಡಿದಾಗ ನನ್ನ ವೈರ್ಲೆಸ್ ಮೈಕು ನನ್ನ ಹೆಲ್ಮೆಟ್ ಮೌಂಟ್ ಮಾಡ್ಕೊಂಡಿದ್ದಲ್ಲ, ತುಂಬ ಹತ್ತಿರ ಆಗಿಬಿಟ್ಟಿದೆ. ಸೊ ಸ್ವಲ್ಪ ಗರ 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 ಅಂತ ಸೌಂಡ್ ಬರ್ತಾ ಇದೆ. ಇವಾಗ ಸ್ವಲ್ಪ ಅದರ ಆ್ಯಂಗಲನ್ನು ಒಂದು ಸ್ವಲ್ಪ ಮಟ್ಟಿಗೆ ಚೇಂಜ್ ಮಾಡ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ ಇವತ್ತಿನ ಬ್ಲಾಗ್. ಟ್ರಾಫಿಕ್ ಪೊಲೀಸರು ಇಲ್ಲೇ ಇದ್ದಾರೆ, ಅಣ್ಣ ಬಾಂಡ್. ನಮ್ಮ ಏರಿಯಾ ಬಂತು ಗುರು. ಪಾಪ ನೋಡಿ ಇಲ್ಲೇ ಮಲಗಿಬಿಟ್ಟಿದ್ದಾನೆ ಪಾಪ. ಅವ್ರ ಜೀವನ ನೆನೆಸ್ಕೊಂಡ್ರೆ ನಾವೆಷ್ಟೋ 1000 ಪಾಲು ಬೆಟ್ರು. ಪಾಪ ಎಷ್ಟು ಕಷ್ಟಪಡ್ತಾರೆ ಅಂದರೆ, ಅದಕ್ಕೆ ಹೇಳಿದ್ದು ಬೆಂಗಳೂರು ಜೀವನ ಲೈಫ್ ಸ್ಟೈಲ್ ಹೆಂಗೆ ಆಗ್ಬಿಟ್ಟಿದೆ ಅಂತಂದರೆ, ಬರೀ ದುಡಿ, ತಿನ್ನು, ಖರ್ಚು ಮಾಡು, ಮಜಾ ಮಾಡು, ಅಷ್ಟೇ ಆಗ್ಬಿಟ್ಟಿದೆ ಲೈಫ್. ಲೈಫಲ್ಲಿ ಇನ್ನೂ ಏನೇನೋ ನೋಡಬೇಕು, ಮಾಡಬೇಕು, ಅವೆಲ್ಲ ಪಾಪ ಅನಿಸೋದೇ ಇಲ್ಲ. ಎಲ್ಲ ಸಮಸ್ಯೆ ಮುಳುಗಿರ್ತಾರೆ. ಏನು ಮಾಡೋಣ, ನಾವೆಲ್ಲ ಪುಣ್ಯವಂತರು ಕಂಡ್ರಪ್ಪ, ಪ್ರಕೃತಿ ಮಧ್ಯ ಬೆಳೆದಂಥವ್ರು ನಾವು. ಈಗಲೂ ಕೂಡ ಎಲ್ಲೇ ಇದ್ದರೂ ಕೂಡ ಜಾಸ್ತಿ ದಿನ ಪ್ರಕೃತಿ ಬಿಟ್ಟು ಇರೋಕ್ಕಾಗಲ್ಲ. ತಿಂಗಳಿಗೆ ಒಂದ್ಸಲನಾದರೂ ನಾವು ನಮ್ಮ ಊರುಗಳಿಗೆ ಹೋಗಿಬಿಟ್ಟು ಒಂದು ವಾರ ಆರಾಮ್ ಪ್ರಕೃತಿ ಮಧ್ಯೆ ಇದ್ಬಿಟ್ಟು ಬರ್ತೀವಿ. ನಾನಂತೂ ಮಿಸ್ ಮಾಡ್ಕೊಳ್ಳಲ್ಲ. ನನಗೆ ಬೇಜಾರು ಬಂತು ಅಂತಂದರೆ ಹಿಂಗೆ ನಾನು ಯಾವಾಗಲೂ ಹಾಗೆ ಪೆಟ್ರೋಲ್ ಹಾಕ್ಕೊಳ್ಳೋದು, ಹೋಗೋದು, ಕಾಡು ಮೇಡು ತಿರುಗೋದು, ಅಷ್ಟೇ ನಮ್ಮ ಕೆಲಸ. ನೋಡೋದು, ಎಂಜಾಯ್ ಮಾಡೋದು, ಕಲ್ತ್ಕೊಳ್ಳೋಕೆ ಏನೇನೋ ಸಿಗುತ್ತೆ, ಬೇಕಾಗಿದ್ದನ್ನು ಕಲ್ತ್ಕೊಳ್ಳೋದು, ಬೇಡದಿದ್ದನ್ನು ಬಿಡೋದು, ಅಷ್ಟೆ. ನಮ್ಮ ವರ್ಕ್ ಪ್ಲೇಸ್ ಬಂದಿದೆ. ನಾನು ಕೆಲಸ ಮಾಡೋದಿಲ್ಲ ಸ್ನೇಹಿತರೆ. ಸೀದಾ ಹೋಗೋದೆ, ಗೇಟ್ ಓಪನ್ ಇದೆ, ಗಾಡಿ ನುಗ್ಸೇ ಬಿಡೋಣ. ಏನಂತೀರ? ಗೇಟು ಇರಿ, 1 ಸೆಕೆಂಡ್. ಅಯ್ಯಪ್ಪ, ನಮ್ಮ ಗಾಡಿ ಬೆಚ್ಚಿ ಪಾರ್ಕ್ ಮಾಡಿ ನಿಲ್ಲಿಸಿದ್ದೀವಿ. ಸ್ನೇಹಿತರೆ, ಫೈನಲಿ ನಾನು ಮನೆಗೆ ಬಂದು ರೀಚ್ ಆಗಿದ್ದೀನಿ. ನೀವು ಈ ವಿಡಿಯೋದಲ್ಲಿ ನಾನು ವಾಯ್ಸನ್ನು ಗಮನಿಸಿರ್ಬೋದು. ಸ್ವಲ್ಪ ನಿದ್ರೆ ಗುಂಗಲಿದ್ದೆ ನಾನು. ಬೆಳಗ್ಗೆ ಎಚ್ಚರ ಆಗಿಲ್ಲ ನನಗೆ. ಆದರೂ ಪಾಪ ನಮ್ಮ ಸ್ನೇಹಿತರು ಗಾಡಿ ಕೊಟ್ಟಿದ್ದರು. ಆ ಟೈಮಲ್ಲಿ ಅವರಿಗೆ ಎಲ್ಲೋ ಹೋಗಬೇಕಾಗಿತ್ತು. ಆ ಟೈಮಲ್ಲಿ ನಾನು ಗಾಡಿ ಅವರಿಗೆ ಒಪ್ಪಿಸ್ಬೇಕಾಗಿತ್ತು. ಪಾಪ ನಮಗೋಸ್ಕರ ಸಹಾಯ ಮಾಡ್ತಾರೆ. ಹಾಗಾಗಿ ಅವ್ರ ಟೈಮಿಗೆ ನಾವು ಗಾಡಿನ ಕೊಡಬೇಕಾಗುತ್ತೆ. ಆ ದೃಷ್ಟಿಯಿಂದ ಹಂಗೆ ಎದ್ಬಿಟ್ಟು ಹಂಗೆ ಬಂದಿದ್ದೀನಿ. ಅದೇ ನಿದ್ರೆ ಗುಂಗಲ್ಲೇ ಗಾಡಿ ಹೊಡೆದಿದ್ದೀನಿ. ಅಲ್ಲಿಂದ ಇಲ್ಲಿ ತನಕ ನಿದ್ರೆ ಗುಂಗಲ್ಲೇ ಬಂದಿದ್ದೆ ನಾನು. ಅದಕ್ಕೆ ನನ್ನ ವಾಯ್ಸ್ ಒಂಥರ ಬರ್ತಾಯಿತ್ತು, ನಿಮ್ಗೆ ಕೇಳಿಸ್ತಾ ಇರ್ಬೋದು, ನೀವು ನೋಡಿರ್ಬೋದು ಅಲ್ವಾ. ಸೊ ಹಾಗಾಗಿ ದಯವಿಟ್ಟು ಯಾರು ಕೂಡ ತಪ್ಪು ತಿಳ್ಕೊಬಿಡಿ, ಬೇಜಾರು ಮಾಡ್ಕೊಬಿಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಎಂಡ್ ಮಾಡೋದಕ್ಕಿಂತ ಮುಂಚೆ ಸ್ನೇಹಿತರೆ, ದಯವಿಟ್ಟು ನಿಮಗೋಸ್ಕರ ನಾವು ಇಷ್ಟೊಂದೆಲ್ಲ ಶ್ರಮ ಪಡ್ತಾಯಿದ್ದೀವಿ, ಹೌದಾ. ನಿಮಗೆ ಖುಷಿನ ಹಂಚಬೇಕು ಅಂತ ಹೇಳಿಬಿಟ್ಟು ನೋಡಿ, ಇಷ್ಟೊಂದೆಲ್ಲ ನಿದ್ರೆಗೆಟ್ಟು ಕೆಲಸ ಮಾಡ್ತಾಯಿದ್ದೀವಿ ನಾವು. ನಮ್ಮ ಯೂಟ್ಯೂಬ್ ಚಾನಲಿಗೋಸ್ಕರ ಇಷ್ಟೊಂದೆಲ್ಲ ಶ್ರಮ ಬೀಳ್ತಾ ಇದ್ದೀವಿ. ನಮ್ಮ ಹೆಲ್ತಿಗಂತೂ ತುಂಬ ಸಮಸ್ಯೆ ಆಗ್ತಾಯಿದೆ ಈ ನಡುವೆ. ಏನಕ್ಕಂತಂದರೆ ಅಷ್ಟು ವರ್ಕ್ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ನಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮಿಂದ ನಮಗೆ ಸಪೋರ್ಟ್ ಬೇಕು.
ನನಗೆ ಅಂತಲ್ಲ, ಕನ್ನಡ ಯಾರ್ಯಾರು ನಮ್ಮ ಕನ್ನಡ ಯೂಟ್ಯೂಬರ್ಸ್ ಇದ್ದಾರೆ ಎಲ್ಲರಿಗೂ ಕೂಡ ಸಹಾಯ ಆಗಲಿ. ಹಾಗೆ ನನಗೂ ಸಹಾಯ ಆಗಬೇಕಿದೆ ನಿಮ್ಮ ಕಡೆಯಿಂದ. ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ನಮ್ಮ ವಿಡಿಯೋನ ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಾಗಿರ್ಬೋದು ಮತ್ತು ಫೇಸ್ಬುಕ್ ಸ್ಟೋರಿಗಳಲ್ಲಾಗಿರ್ಬೋದು ದಯವಿಟ್ಟು ಪೋಸ್ಟ್ಗಳನ್ನು ಮಾಡಿ. ನಮಗೆ ಸ್ವಲ್ಪ ಪಬ್ಲಿಸಿಟಿ ಸಿಗುತ್ತೆ, ಅದರಿಂದ ನಮಗೆ ಸ್ವಲ್ಪ ಸಹಾಯ ಆಗುತ್ತೆ. ಹಾಗಾಗಿ ನಿಮ್ಮ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮಿಂದ ನಮಗೆ ಸಪೋರ್ಟ್ ಬೇಕು ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾವು ಸಿಗ್ತೀವಿ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ನಗ್ತಾ ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದ ಇರಿ. ಸಿಗೋಣ ಮುಂದೆ ನೋಡೋದು. ಟೇಕ್ ಕೇರ್, ಬಾಯ್.